ಶರದ್ ಪವಾರ್ ಸ್ಥಾಪಿಸಿದ್ದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷವು ಒಡೆದು ಅಜಿತ್ ಪವಾರ್ ತುಂಡು ಬಿಜೆಪಿ ಜೊತೆ ಇದೆ. ಮತ್ತೆ ಒಡೆದ ಎನ್ಸಿಪಿ ಒಂದಾಗುವ ಕಾಲ ಬಂದಿದೆ ಎಂದು ಅಧಿಕೃತ ಮೂಲದಿಂದ ಸುದ್ದಿ ಬಂದಿದೆ. ಶರದ್ ಪವಾರ್ ಸ್ಥಾಪಿಸಿದ ಎನ್ಸಿಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷವು 5 ರಾಜ್ಯಗಳಲ್ಲಿ ಒಂದಿಬ್ಬರು ಸದಸ್ಯರನ್ನು ಕಾಣುತ್ತಾ ಬಂದಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಅದು ಒಂಟಿಯಾಗಿ ಗೆದ್ದಿಲ್ಲ. ಒಂಟಿಯಾಗಿ ಗೆದ್ದು ಇಲ್ಲವೇ ಜಂಟಿಯಾಗಿ ಗೆದ್ದು ರಾಜ್ಯದ ಹಾಗೂ ಕೇಂದ್ರದ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಪಾಲುದಾರ ಆಗಿತ್ತು. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ, ಶಿಂದೆ ಶಿವಸೇನೆ ಮಾತ್ರ ಸ್ಥಾನ ಹಂಚಿಕೆ ಮಾಡಿಕೊಂಡಿದ್ದವು. ಆಗ 2 ಎನ್ಸಿಪಿಗಳು ಕೆಲವು ಕೂಡಿ ಸ್ಪರ್ಧೆ ಕೊಟ್ಟಿವೆ. ಇದರಿಂದ ಮತ್ತೆ ಎನ್ಸಿಪಿ ಕಾರ್ಯಕರ್ತರು ಒಂದಾಗಿದ್ದಾರೆ. ಶರದ್ ಪವಾರ್ ಮಗಳು ಸುಪ್ರಿಯಾ ಸುಲೆ ಮತ್ತು ಕುಟುಂಬದ ಅಜಿತ್ ಪವಾರ್ ನಡುವೆ ಪವರ್ ವಾರ್ ಇದ್ದುದರಿಂದಲೇ ಎನ್ಸಿಪಿ ಒಡೆಯಿತು ಎನ್ನಲಾಗಿದೆ. ಕುಟುಂಬ ಕಲಹ ಮುಗಿಸಿ ಪಕ್ಷ ಒಂದಾಗಿಸಬೇಕು ಎಂದು ಶರದ್ ಪವಾರ್, ಅಜಿತ್ ಪವಾರ್ ನಿರ್ಣಯಿಸಿದ್ದಾರೆ ಎಂದು ಪುನಾದಿಂದ ವರದಿಯಾಗಿದೆ. ಆದರೆ ಎಂದು ಸ್ಪಷ್ಟಗೊಂಡಿಲ್ಲ. ಈಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವ ಅಜಿತ್ ಪವಾರ್ ಅವರು ಪಕ್ಷದ ಮೂಲ ಹೆಸರು ಮತ್ತು ಮೂಲ ಗಡಿಯಾರದ ಚಿಹ್ನೆ ಪಡೆದುಕೊಂಡಿದ್ದು ಶರದ್ ಪವಾರ್ ಬಣ್ಣಕ್ಕೆ ಹಿನ್ನಡೆ ತಂದಿತ್ತು. ಪುಣೆ ಬಳಿಯ ಪಿಂಪ್ರಿ ಚಿಂಚುವಾಡ್ ಮಹಾನಗರ ಪಾಲಿಕೆಯ ಎಲ್ಲಾ ಕ್ಷೇತ್ರಗಳಿಗೆ 2 ಎನ್ಸಿಪಿಗಳು ಒಗ್ಗೂಡಿ ಸ್ಥಾನ ಹಂಚಿಕೊಂಡು ಸ್ಪರ್ಧಿಸುತ್ತಿವೆ.